ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗಿನ ದೇಣಿಗೆ ಲೂಟಿ ಆಗಿದೆ ಅನ್ನೋದಿದೆಯಲ್ಲ, ಸುಮಾರು 200 ಕೋಟಿ ರೂಪಾಯಿಯಷ್ಟು ಲೂಟಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇವತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಎಸ್ಐಟಿ ತನ್ನ ಪ್ರಾಥಮಿಕ ವರದಿಯನ್ನ ಸಲ್ಲಿಸಲಿದೆ. ಇಂಥ ಹೊತ್ತಲ್ಲೇ ರಾಮ ಮಂದಿರದಲ್ಲಿ ನಡೆದಂತಹ ಅಕ್ರಮಗಳು ಬಟಾ ಬಯಲಾಗ್ತಾ ಇದೆ. ಸುಮಾರು 40 ಮಂದಿಯನ್ನ ಇದಕ್ಕೆ ಸಂಬಂಧಪಟ್ಟಾಗೆ ವಜಾ ಮಾಡಲಾಗಿದೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಬನ್ನಿ, ಏನೇನು ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಖಚಿತತೆ ಆಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆದ ದೇಣಿಗೆ ಲೂಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕಳೆದ 6 ದಿನಗಳಿಂದ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು ಇಂದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ಈ ವರದಿಯಲ್ಲಿ ಏನೇನಿದೆ ಅನ್ನೋ ಮಾಹಿತಿ TV9ಗೆ ಲಭ್ಯವಾಗಿದೆ. ಹೀಗೆ ತನಿಖೆ ತೀವ್ರಗೊಂಡಿರುವ ಹೊತ್ತಲ್ಲಿ ರಾಮ ಮಂದಿರ ನಿರ್ಮಾಣದ ವೇಳೆ ದಾನವಾಗಿ ನೀಡಿದ್ದ 1 ಕೆಜಿ ತೂಕದ 200 ಬೆಳ್ಳಿ ಇಟ್ಟಿಗೆಗಳಿಗೂ ಕನ್ನ ಹಾಕಿರೋದು ಬಟಾ ಬಯಲಾಗಿದೆ. ಈ ಬಗ್ಗೆ ರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆಗಳನ್ನು ದಾನವಾಗಿ ನೀಡಿದ್ದ ವಿಶ್ವ ಸಿಂಧಿ ಸೇವಾ ಸಂಗಮದ ಅಧ್ಯಕ್ಷ ರಾಜು TV9ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. मिसयूज हुआ है तो मतलब वो नेचुरली कर तो कुछ नहीं सकते हम लोग, लेकिन दुख होगा कि जिस श्रद्धा के साथ दिया गया राम मंदिर के अंदर वो वहाँ पे यूज नहीं हुआ है. मतलब आप लोगों ने बार बार फॉलो अप भी किया कि आपकी रिसिप्ट नहीं मिली या फिर चीजें, लेकिन आपको कोई रिस्पांस ट्रस्ट की ओर से नहीं मिला? सर कभी चंपत राय जी फोन उठाते ही नहीं है, या उनके कभी उन लड़कों के नाम मुझे याद नहीं है जो टीम उनके साथ में थी, जिन्होंने पूरी चांदी की 200 ईंटें गिन के डब्बों में डालकर और दिखा उन्होंने वहाँ पे स्टोर रूम में पहुंचा दिए थे. ಹೀಗೆ ಲೂಟಿಯಾಗಿರೋ 200 ಬೆಳ್ಳಿ ಇಟ್ಟಿಗೆಗಳನ್ನ ಏನ್ ಮಾಡಲಾಗಿದೆ ಅನ್ನೋ ಮಾಹಿತಿಯೇ ಇಲ್ಲ ಅಂತಲೂ ದಾನ ನೀಡಿದ್ದ ವಿಶ್ವ ಸಿಂಧಿ ಸೇವಾ ಸಂಗಮದ ಅಧ್ಯಕ್ಷ ಹೇಳಿದ್ದಾರೆ. ಅಲ್ಲದೆ ತಾವು ಬೆಳ್ಳಿ ಇಟ್ಟಿಗೆ ಖರೀದಿಸುವ ವೇಳೆ 1 ಇಟ್ಟಿಗೆಯ ಮೌಲ್ಯ 7,000 ರೂಪಾಯಿ ಆಗಿತ್ತು. ಅಂದ್ರೆ 200 ಬೆಳ್ಳಿ ಇಟ್ಟಿಗೆಗಳ ಮೌಲ್ಯ 1,40,00,000 ರೂಪಾಯಿ ಆಗಿತ್ತೆಂಬ ಲೆಕ್ಕಾಚಾರವು ಹೊರಬಿದ್ದಿದೆ. ಆರು ದಿನ 150ಕ್ಕೂ ಹೆಚ್ಚು ಜನರ ವಿಚಾರಣೆ. ರಾಮ ಮಂದಿರದಲ್ಲಿ ತನಿಖೆ, ವಿಚಾರಣೆ, ಪರಿಶೀಲನೆ ನಡೆಸಿದ ಎಸ್ಐಟಿ ರಾಮ ಮಂದಿರ ಟ್ರಸ್ಟ್ನ ಪ್ರಮುಖ ಚಂಪತ್ ರಾಯ್, ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಸುಮಾರು 150ಕ್ಕೂ ಹೆಚ್ಚು ಜನರನ್ನ ವಿಚಾರಿಸಿದೆ. ಅಲ್ಲದೆ ತನಿಖೆಗೊಳಪಟ್ಟವರನ್ನ ಅಯೋಧ್ಯೆ ಬಿಟ್ಟು ಹೋಗದಂತೆ ಸೂಚಿಸಿದೆ. ರಾಮ ಮಂದಿರದ ಆವರಣದಲ್ಲಿರೋರಿಗೂ ತನಿಖೆ ಸಂಪೂರ್ಣ ಮುಗಿಯುವವರೆಗೂ ಮಂದಿರದಿಂದ ಹೊರಹೋಗದಂತೆ ಸೂಚಿಸಲಾಗಿದೆ. ಪ್ರಾಥಮಿಕ ವರದಿಯ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆಯೂ ಇದೆ. ಕೋಟ್ಯಾಂತರ ದೇಣಿಗೆ, ಚಿನ್ನ, ಬೆಳ್ಳಿ ಲೂಟಿ ಕೇಸ್ನಲ್ಲಿ ಟ್ರಸ್ಟ್ನ ಹಿರಿಯ ಅಧಿಕಾರಿಗಳು ಶಾಮೀಲಾಗಿರುವ ಸಾಧ್ಯತೆ ದಟ್ಟವಾಗಿದೆ. ಇನ್ನೊಂದು ಕಡೆ ಎಸ್ಐಟಿ ತನಿಖೆ ವೇಳೆ ದೇಣಿಗೆ ಬರುವ ನಗದು ನಿರ್ವಹಣೆ, ಸಿಬ್ಬಂದಿ ನೇಮಕಾತಿ, ಸಿಸಿಟಿವಿ ಮೇಲ್ವಿಚಾರಣೆ ವಿಚಾರದಲ್ಲಿ ಲೋಪಗಳು ನಡೆದಿವೆ ಅನ್ನೋದು ಬಯಲಾಗಿದೆ. ರಾಮ ಮಂದಿರದ ಆವರಣದಲ್ಲಿರುವ ಸಿಸಿಟಿವಿ ಫುಟೇಜ್ಗಳಲ್ಲಿ ಕೇವಲ 45 ದಿನಗಳ ಬ್ಯಾಕಪ್ ಮಾತ್ರ ಲಭ್ಯವಿದೆ. ಹೀಗಾಗಿ ಸಿಸಿಟಿವಿ ದೃಶ್ಯಾವಳಿಗಳು ಡಿಲೀಟ್ ಆಗುವಂತೆ ಸಂಚು ರೂಪಿಸಿರೋ ಬಗ್ಗೆ ಅನುಮಾನ ದಟ್ಟವಾಗಿದೆ. ಇದೆಲ್ಲದರ ನಡುವೆ ದೇಗುಲ ಹುಂಡಿ ಎಣಿಸ್ತಿದ್ದ 40 ಜನರಿಗೆ ಗೇಟ್ ಪಾಸ್ ಮಾಡಿದ್ದು ಹೊಸಬರನ್ನ ನೇಮಕ ಮಾಡಿ ಟ್ರಸ್ಟ್ ಆದೇಶ ಹೊರಡಿಸಿದೆ. ಈ ಹಿಂದೆ ಕೆಲಸ ಮಾಡ್ತಿದ್ದವರನ್ನ ವಿಚಾರಣೆಗೆ ಒಳಪಡಿಸಿದೆ. ಬ್ಯೂರೋ ರಿಪೋರ್ಟ್, TV9.